ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಫೋಟೋಸಿಂಥಸಿಸ್ ಬಗ್ಗೆ ನೋಡ್ತಾ ಹೋಗೋಣ ಇನ್ ಹೈಯರ್ ಪ್ಲಾಂಟ್ಸ್. ಸೊ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪ್ಲಾಂಟ್ಸ್ ಗೆಟ್ ಎನರ್ಜಿ ಫ್ರಮ್ ಸನ್. ಸೊ ಪ್ಲಾಂಟ್ಸ್ ಶಕ್ತಿ ಎಲ್ಲಿಂದ ಬರುತ್ತೆ? ಸೊ ಫೋಟೋಸಿಂಥಸಿಸ್ ತನ್ನ ಆಹಾರವನ್ನ ಅವು ತಯಾರಿಸ್ಕೋಬೇಕು ಅಂತ ಅಂದ್ರೆ ಫಸ್ಟ್ ಅವು ಸನ್ ಇಂದ ಲೈಟ್ ಎನರ್ಜಿಯನ್ನು ಪಡ್ಕೊಳ್ತವೆ ಬೈ ಕನ್ವರ್ಟಿಂಗ್ ಸೋಲಾರ್ ಆರ್ ರೇಡಿಯಂಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಅಲ್ಲಿ ಏನಾಗುತ್ತೆ, ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಅದನ್ನ ನಾವು ಫಿಸಿಕೋ ಕೆಮಿಕಲ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ, ಬೈ ವಿಚ್ ದೇ ಯೂಸ್ ಲೈಟ್ ಎನರ್ಜಿ ಟು ಡ್ರೈವ್ ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ಫೋಟೋಸಿಂಥಸಿಸ್ C6CO2 12H2O gives rise to, in the presence of sunlight, C6H12O6 plus 6H2O plus 6O2 formation ಆಗುತ್ತೆ. ಓಕೆ, ಇನ್ನು ಅರ್ಲಿ ಎಕ್ಸ್ಪೆರಿಮೆಂಟ್ಸ್ ಫೋಟೋಸಿಂಥಸಿಸ್ ಬಗ್ಗೆ ಏನ್ ಅರ್ಲಿ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿದ್ರೆ, ಜೋಸೆಫ್ ಪ್ರಿಸ್ಲಿ ಅನ್ನುವಂಥವ್ರು ಪ್ಲಾಂಟ್ಸ್ ರೀಸ್ಟೋರ್ ಟು ದ ಏರ್ ವಾಟ್ ಎವರ್ ಬ್ರೀತಿಂಗ್ ಅನಿಮಲ್ಸ್ ಅಂಡ್ ಬರ್ನಿಂಗ್ ಕ್ಯಾಂಡಲ್ಸ್ ರಿಮೂವ್. ಅಂದ್ರೇನು? ಪ್ಲಾಂಟ್ಸ್ ವಾಟ್ ಎವರ್ ಬ್ರೀತಿಂಗ್ ಅಂದ್ರೆ ಅನಿಮಲ್ಸ್ ಮತ್ತೆ ಬರ್ನಿಂಗ್ ಕ್ಯಾಂಡಲ್ಸ್ ಇದನ್ನೆಲ್ಲ ರಿಮೂವ್ ಮಾಡಿದ್ರು ಕೂಡ ಪ್ಲಾಂಟ್ಸ್ ಏನಿರುತ್ತೆ ದಟ್ ರೀಸ್ಟೋರ್ ಓಕೆ ಟು ದ ಏರ್. ಅಂಡ್ ಜಾನ್ ಇಂಗೆನ್ ಹೌಸ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಓನ್ಲಿ ದ ಗ್ರೀನ್ ಪಾರ್ಟ್ ಆಫ್ ದಿ ಪ್ಲಾಂಟ್ಸ್ ದಟ್ ಕುಡ್ ರಿಲೀಸ್ ಆಕ್ಸಿಜನ್ ಅಂತ ಹೇಳ್ತಾರೆ. ಇನ್ನು ಜೂಲಿಯಸ್ ವಾನ್ ಸ್ಯಾಟ್ಸ್ ಇವ್ರು ಏನ್ ಹೇಳ್ತಾರೆ, ಗ್ಲೂಕೋಸ್ ಇಸ್ ಮೇಡ್ ಇನ್ ಗ್ರೀನ್ ಪಾರ್ಟ್ ಆಫ್ ಪ್ಲಾಂಟ್ಸ್ ಅಂಡ್ ಯೂಶುವಲಿ ಸ್ಟೋರ್ಡ್ ಆಸ್ ಸ್ಟಾರ್ಚ್ ಅಂತ ಹೇಳ್ತಾರೆ. ಅಂದ್ರೆ ಗ್ಲೂಕೋಸ್ ಗ್ರೀನ್ ಪಾರ್ಟ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಇರುತ್ತೆ ಅಂಡ್ ಯೂಶುವಲಿ ಅದು ಸ್ಟಾರ್ಚ್ ರೀತಿಯಾಗಿ ಸ್ಟೋರೇಜ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು TW ಎಂಗಲ್ಮನ್ ಅವರು ಬ್ಯಾಕ್ಟೀರಿಯಾ ಅಕ್ಯುಮುಲೇಟೆಡ್ ಮೇನ್ಲಿ ಇನ್ ದ ರೀಜನ್ ಆಫ್ ಬ್ಲೂ ಅಂಡ್ ರೆಡ್ ಲೈಟ್ ಆಫ್ ದ ಸ್ಪ್ಲಿಟ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ಆಮೇಲೆ ಕಾರ್ನಲಿಯಸ್ ವ್ಯಾನ್ ನೀಲ್ ಇವ್ರು ಏನ್ ಹೇಳ್ತಾರೆ, ಫೋಟೋಸಿಂಥಸಿಸ್ ಇಸ್ ಎಸೆನ್ಷಿಯಲ್ ಎ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಇನ್ ವಿಚ್ ಹೈಡ್ರೋಜನ್ from a suitable oxidizable compound reduces carbon dioxide to carbohydrates ಅಂತ ಹೇಳ್ತಾರೆ. ಇನ್ನು ಕೆಲ್ವಿನ್ ಅವರು C3 ಸೈಕಲ್ ಅನ್ನ ಹೇಳ್ತಾರೆ. ವೇರ್ ಡಸ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್? ಫೋಟೋಸಿಂಥಸಿಸ್ ಎಲ್ಲಿ ಆಗತ್ತೆ? ಸ್ಟ್ರಕ್ಚರ್ ಆಸ್ ಇನ್ ಸೆಲ್ ಟಾಪಿಕ್ ಅಂತ ಇದೆ ನೋಡಿ. ಇವಾಗ ದ ಮೆಂಬ್ರೇನ್ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲೈಟ್ ರಿಯಾಕ್ಷನ್. ಓಕೆ, ಈಗೇನು ಅಂದ್ರೆ ಒಂದು ಮೆಂಬ್ರೇನ್ ಸಿಸ್ಟಮ್ ಏನಿರುತ್ತೆ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಫಾರ್ ಟ್ರಾಪಿಂಗ್ ದ ಲೈಟ್ ಎನರ್ಜಿ ಅಂಡ್ ಆಲ್ಸೋ ಫಾರ್ ದ ಸಿಂಥಸಿಸ್ ಆಫ್ ATP ಅಂಡ್ NADPH. ಇನ್ ಸ್ಟ್ರೋಮಾ ಡಾರ್ಕ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್. ಇದು ಇವಾಗ ಗೊತ್ತಿದೆ, ಗ್ರಾನಾದಲ್ಲಿ ಲೈಟ್ ರಿಯಾಕ್ಷನ್ ಅಂಡ್ ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಇಲ್ಲಿ ಸಿಂಥಸಿಸ್ ಆಫ್ ಶುಗರ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಡಾರ್ಕ್ ರಿಯಾಕ್ಷನ್ ಅಲ್ಲಿ. ಇನ್ನು ಮೇನ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಬಂದು ಕ್ಲೋರೋಫಿಲ್ A, ಕ್ಲೋರೋಫಿಲ್ B, ಝಾಂಥೋಫಿಲ್ಸ್ ಅಂಡ್ ಕ್ಯಾರೋಟಿನಾಯ್ಡ್ಸ್. ಇನ್ನು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಏನಿರುತ್ತೆ, ಇಟ್ ಇಂಡಿಕೇಟ್ಸ್ ದ ವೇವ್ ಲೆಂತ್ ಆಫ್ ಲೈಟ್ ಅಬ್ಸಾರ್ಬ್ ಬೈ ಈಚ್ ಪಿಗ್ಮೆಂಟ್. ಆಕ್ಷನ್ ಸ್ಪೆಕ್ಟ್ರಮ್ ಇದು ಏನಿರುತ್ತೆ, ವೇವ್ ಲೆಂತ್ಸ್ ದಟ್ ಆಕ್ಚುಲಿ ಡ್ರೈವ್ ಫೋಟೋಸಿಂಥಸಿಸ್. ಇನ್ನು ಹೈ ರೇಟ್ ಆಫ್ ಫೋಟೋಸಿಂಥಸಿಸ್ ಬ್ಲೂ ಮತ್ತೆ ರೆಡ್ ಸ್ಪೆಕ್ಟ್ರಮ್ ಅಲ್ಲಿ ನಡೆಯುತ್ತೆ. ಹೈ ರೇಟ್ ಆಫ್ ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ, ಬ್ಲೂ ಅಂಡ್ ರೆಡ್ ಸ್ಪೆಕ್ಟ್ರಮ್. ಇನ್ನು ಕ್ಲೋರೋಫಿಲ್ ಏನಿದೆ, ಇಟ್ ಇಸ್ ದ ಮೇಜರ್ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾಪಿಂಗ್ ದ ಲೈಟ್. ಕ್ಲೋರೋಫಿಲ್ ಏನಿದೆಯಲ್ಲ, ಇಟ್ ಇಸ್ ದ ಮೇಜರ್ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾಪಿಂಗ್ ದ ಲೈಟ್. ಅದರ್ ಥ್ಯಾಲಕಾಯ್ಡ್ ಪಿಗ್ಮೆಂಟ್ಸ್ ಲೈಕ್ ಕ್ಲೋರೋಫಿಲ್ B, ಝಾಂಥೋಫಿಲ್ಸ್, ಕ್ಯಾರೋಟಿನಾಯ್ಡ್ಸ್ ಇವೆಲ್ಲ ಏನು ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ. ದೇ ಆಲ್ಸೋ ಅಬ್ಸಾರ್ಬ್ ಲೈಟ್ ಅಂಡ್ ಟ್ರಾನ್ಸ್ಫರ್ ದ ಎನರ್ಜಿ ಟು ಕ್ಲೋರೋಫಿಲ್ A. ಇನ್ನು ವಾಟ್ ಈಸ್ ಲೈಟ್ ರಿಯಾಕ್ಷನ್? ಲೈಟ್ ರಿಯಾಕ್ಷನ್ ಅಂದ್ರೆ ಏನು? ಲೈಟ್ ರಿಯಾಕ್ಷನ್ ಅನ್ನ ಹಿಲ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ, ಜೊತೆಗೆ ಫೋಟೋ ಕೆಮಿಕಲ್ ಫೇಸ್ ಅಂತ ಕೂಡ ಕರೀತಾರೆ. ಇದು ಏನನ್ನ ಒಳಗೊಂಡಿರುತ್ತೆ? ಲೈಟ್ ಅಬ್ಸಾರ್ಪ್ಷನ್, ವಾಟರ್ ಸ್ಪ್ಲಿಟ್ಟಿಂಗ್, ಆಕ್ಸಿಜನ್ ರಿಲೀಸ್ ಮತ್ತೆ ಫಾರ್ಮೇಶನ್ ಆಫ್ OTP ಅಂಡ್ NADPH ಅನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ಥೈಲಕಾಯ್ಡ್ ಮೆಂಬ್ರೇನ್ ಏನಿರುತ್ತೆ ಅದು ಫೋಟೋಸಿಸ್ಟಮ್ 1 ಅಂಡ್ ಫೋಟೋಸಿಸ್ಟಮ್ 2 ಅನ್ನ ಒಳಗೊಂಡಿರುತ್ತೆ. ಇಲ್ಲಿ ಫೋಟೋಸಿಸ್ಟಮ್ 1 ಫೋಟೋಸಿಸ್ಟಮ್ 2 ಏನಿದೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ನೋಡಿ, ದ ರಿಯಾಕ್ಷನ್ ಸೆಂಟರ್ ಇಲ್ಲಿ P700 ಇದ್ರೆ ಇಲ್ಲಿ P680 ಅನ್ನುವಂಥದ್ದು ಇದರಲ್ಲಿ ರಿಯಾಕ್ಷನ್ ಸೆಂಟರ್ ಆಗಿರುತ್ತೆ. ಇದರಲ್ಲಿ ನೀವು ಡಿಫರೆನ್ಸ್ ನೋಡ್ತಾ ಹೋಗ್ಬೋದು. ಇನ್ನು PS1 ನಲ್ಲಿ ಇದು ಬೋತ್ ಸೈಕ್ಲಿಕ್ ಮತ್ತೆ ನಾನ್ ಸೈಕ್ಲಿಕ್ ಅನ್ನ ಒಳಗೊಂಡಿರುತ್ತೆ. PS2 ಓನ್ಲಿ ನಾನ್ ಸೈಕ್ಲಿಕ್ ಪಾತ್ವೇ ನಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡುತ್ತೆ, ನಾಟ್ ಇನ್ವಾಲ್ವ್ಡ್ ಇನ್ ಫೋಟೋಲೈಸಿಸ್ ಆಫ್ ವಾಟರ್ ಅಂಡ್ ಎವಲ್ಯೂಷನ್ ಆಫ್ ಆಕ್ಸಿಜನ್. ಯಾವುದು? ಫೋಟೋಸಿಸ್ಟಮ್ 1. ಇನ್ನು ಫೋಟೋಲೈಸಿಸ್ ಆಫ್ ವಾಟರ್ ಮತ್ತೆ ಎವಲ್ಯೂಷನ್ ಆಫ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್ ಇನ್ ಫೋಟೋಸಿಸ್ಟಮ್ 2. ಆಮೇಲೆ ಫೋಟೋಸಿಸ್ಟಮ್ 1 ಬಂದು ಇಟ್ ರಿಸೀವ್ಸ್ ಎಲೆಕ್ಟ್ರಾನ್ಸ್ ಫ್ರಮ್
photosystem 2 during non-cyclic photophosphorylation. It receives electrons by photolysis of water. Yaudu? It receives electrons. Yaudu? Photosystem 2 enide? It receives electrons by photolysis of water. Actually, what is reaction center? The site in the chloroplast, and the chloroplast alli one site irutte, adu energy na trap madutte by chlorophyll ಮತ್ತೆ accessory pigments ಇಂದ, that initiates the electron transfer process. ಅದನ್ನ reaction center ಅಂತ ಹೇಳ್ತಾರೆ. ಇನ್ನು PS1 700, ಇದನ್ನ PS1 700 ಅಂತಾನೆ ನೀವು ನೆನ್ಪಿಟ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಇಲ್ಲಿ ಕ್ಲೋರೋಫಿಲ್ ಎ ಏನಿದೆ, ಇದು ಅಬ್ಸಾರ್ಪ್ಷನ್ ಪೀಕ್ ಅಟ್ 700 ನ್ಯಾನೋಮೀಟರ್ ಅಂತ. ಓಕೆ, ಇಲ್ಲಿ ಅಬ್ಸಾರ್ಪ್ಷನ್ ಪೀಕ್ ಅಟ್ ವೇವ್ ಲೆಂತ್ 700 ನ್ಯಾನೋಮೀಟರ್ ಇರಬೇಕು. ವೈಲ್ ಇನ್ PS ಸೆಕೆಂಡ್ ಏನಿರುತ್ತೆ ಅಲ್ಲಿ 680 ನ್ಯಾನೋಮೀಟರ್ ಅಷ್ಟು ಇರಬೇಕು. ಇನ್ನು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಥವಾ ಆಂಟೆನಾ ಅಂತ ಹೇಳ್ತೀವಿ. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಏನಿರುತ್ತೆ, ದಟ್ ಕಂಟೈನ್ ಪಿಗ್ಮೆಂಟ್ಸ್ ದಟ್ ಅಬ್ಸಾರ್ಬ್ ಲೈಟ್ ಫಾರ್ ಫೋಟೋಸಿಂಥಸಿಸ್, ಆಮೇಲೆ ಟ್ರಾನ್ಸ್ಫರಿಂಗ್ ಇಟ್ ಟು ಫೋಟೋ ಸಿಸ್ಟಮ್ ರಿಯಾಕ್ಷನ್ ಸೆಂಟರ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅಥವಾ ಝೆಡ್ ಸ್ಕೀಮ್ ಅಂತ ಹೇಳ್ತೀವಿ. ಇಲ್ಲಿ ಫೋಟೋ ಸಿಸ್ಟಮ್ 2 ಏನಿರುತ್ತೆ, ಇಟ್ ಅಬ್ಸಾರ್ಬ್ 680 ನ್ಯಾನೋಮೀಟರ್ ವೇವ್ ಲೆಂತ್ ಆಫ್ ರೆಡ್ ಲೈಟ್. Due to this, electron removed and picked up by the electron acceptor. This electron is passed to cytochromes. From cytochrome, the electron is passed on to the PS1. The excited electron from PS1 they are transferred to the another acceptor molecule. Finally, electrons with NADP plus and that reduce it to NADPH. Splitting of water ಅಥವಾ photolysis of water ಅಂತ ಹೇಳ್ತೀವಿ. It is the splitting of water molecules in the presence of light into proton, electron ಮತ್ತೆ oxygen. This process occurs with the help of PS2, manganese ಮತ್ತೆ chlorine. Water splitting complex is associated with the PS2 ಆಗಿರುತ್ತೆ, which itself is physically located on the inner side of the membrane of the thylakoid ಅಂತ ಹೇಳ್ತೀವಿ. ಇನ್ನು ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂದ್ರೆ ಏನು? ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂತ ಹೇಳಿದ್ರೆ, photophosphorylation ಅಂತ ಹೇಳಿದ್ರೆ, it is the synthesis of ATP from ADP and inorganic phosphate in the presence of light. ಅದನ್ನ ನಾವು photophosphorylation ಅಂತ ಹೇಳ್ತೀವಿ. photophosphorylation ಅಂದ್ರೆ ಏನು ಅಲ್ಲ, it is the synthesis of ADP ಇಂದ and ಜೊತೆಗೆ inorganic phosphates ಇಂದ. Okay, so both PS1 and PS2 ಏನಿದೆ, they are connected to each other through an electron transport chain. ಯಾವಾಗ ಎಲೆಕ್ಟ್ರಾನು PS2 ಇಂದ ಟ್ರಾನ್ಸ್ಫರ್ ಆಗುತ್ತೆ and makes NADPH, it forms non-cyclic photophosphorylation. During this, photolysis of water takes place and oxygen is evolved. Okay. ಇನ್ನು cyclic photophosphorylation ಅಲ್ಲಿ ಏನಾಗುತ್ತೆ, it continue with only PS1. It takes place in the lamellar region of the chloroplast. PS2 is inactive here. This occurs when no longer NADP is available as an electron acceptor for non-cyclic photophosphorylation. This occurs when no longer NADP is available as an electron acceptor for non-cyclic photophosphorylation. ಇಲ್ಲಿ ನೀವು ನೋಡಬಹುದು ಸೈಕ್ಲಿಕ್ ಫಾಸ್ಫೋರಿಲೇಷನ್ ಮತ್ತೆ ನಾನ್ ಫೋಟೋ ಸೈಕ್ಲಿಕ್ ಫಾಸ್ಫೋರಿಲೇಷನ್ ಗೆ ಇದೆ. ಇಲ್ಲಿ ಓನ್ಲಿ PSI1 ಮಾತ್ರ ಇನ್ವಾಲ್ವ್ ಆಗುತ್ತೆ. ವಾಟರ್ ಇಲ್ಲಿ ಬೇಕಾಗಲ್ಲ, ಆಕ್ಸಿಜನ್ ಇಲ್ಲಿ ಇನ್ವಾಲ್ವ್ ಆಗಲ್ಲ, NADPH ಕೂಡ ಇಲ್ಲಿ ಸಿಂಥಸಿಸ್ ಆಗಲ್ಲ. ಯೂಸ್ ಟು ಪ್ರೊಡ್ಯೂಸ್ ಅಡಿಷನಲ್ ATP ಇನ್ ಆರ್ಡರ್ ಟು ಮೀಟ್ ಸೆಲ್ ಎನರ್ಜಿ ಡಿಮ್ಯಾಂಡ್ಸ್. ಬಟ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ನಲ್ಲಿ ಏನಾಗುತ್ತೆ, PS1 ಮತ್ತೆ PS2 ಎರಡು ಕೂಡ ಇನ್ವಾಲ್ವ್ ಆಗುತ್ತೆ. ಇಲ್ಲಿ ಫೋಟೋಲೈಸಿಸ್ ಆಫ್ ವಾಟರ್ ಆಗುತ್ತೆ, ಆಕ್ಸಿಜನ್ ಇವಾಲ್ವ್ ಆಗುತ್ತೆ, NADPH ಸಿಂಥಸಿಸ್ ಆಗುತ್ತೆ. ಪ್ರಾಡಕ್ಟ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್. ಓಕೆ, ಇನ್ನು ಕೆಮಿಆಸ್ಮಾಟಿಕ್ ಹೈಪೋಥೆಸಿಸ್. ಕೆಮಿಆಸ್ಮಾಟಿಕ್ ಹೈಪೋಥೆಸಿಸ್ ನ ಪ್ರಪೋಸ್ ಮಾಡಿದ್ದು ಮಿಟ್ಚೆಲ್ ರವರು. ಇದು ಏನ್ ಹೇಳುತ್ತೆ ಕೆಮಿಆಸ್ಮಾಟಿಕ್ ಹೈಪೋಥೆಸಿಸ್ ಅಂತ ಹೇಳಿದ್ರೆ, ಇಟ್ ಎಕ್ಸ್ಪ್ಲೇನ್ಸ್ ಮೆಕ್ಯಾನಿಸಮ್ ಆಫ್ ATP ಸಿಂಥಸಿಸ್ ಇನ್ ದ ಕ್ಲೋರೋಪ್ಲಾಸ್ಟ್. ಇಟ್ ಎಕ್ಸ್ಪ್ಲೇನ್ಸ್ ಮೆಕ್ಯಾನಿಸಮ್ ಆಫ್ ATP ಸಿಂಥಸಿಸ್ ಇನ್ ದ ಕ್ಲೋರೋಪ್ಲಾಸ್ಟ್. ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ATP ಸಿಂಥಸಿಸ್ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಕೆಮಿಆಸ್ಮಾಟಿಕ್ ಹೈಪೋಥೆಸಿಸ್ ಹೇಳುತ್ತೆ. The basic components required for the process ಅಂತ ಹೇಳಿದ್ರೆ ಪ್ರೋಟಾನ್ ಗ್ರೇಡಿಯಂಟ್, ATP ಸಿಂಥೇಸ್ ಮತ್ತೆ ಪ್ರೋಟಾನ್ ಪಂಪ್ ಬೇಕಾಗುತ್ತೆ. ATP ಸಿಂಥೇಸ್ ಎನ್ಸೈಮ್ ಏನಿರುತ್ತೆ, ಇದು 2 ಸಬ್ ಯೂನಿಟ್ಸ್ ಅನ್ನ ಒಳಗೊಂಡಿರುತ್ತೆ, ಒಂದು FO ಮತ್ತೆ F1. It depends on proton gradient formation across the membranes of the thylakoid. Splitting of water molecule takes place inside the membrane. H+ ions ಏನಿರುತ್ತೆ, that accumulates within the lumen of the thylakoid. As a result ಏನಾಗುತ್ತೆ, H+ is increased inside the thylakoid lumen. As the electron moves through the photosystems, H+ are transported across the membrane.
NADPH reductase enzyme removes H plus from the stroma during reduction of NADPH and H plus. This creates proton gradients across the thylakoid membrane and decrease of pH of the lumen. The ATPase provides channel that allows diffusion of H plus back to the stroma. This releases energy to activate ATPase enzyme that catalyzes the formation of ATP and provides energy for the process. Okay. ಇನ್ನು ಡಾರ್ಕ್ ರಿಯಾಕ್ಷನ್, ಇದನ್ನ ಡಾರ್ಕ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ, C3 ಸೈಕಲ್ ಅಂತ ಕೂಡ ಕರೀತಾರೆ, ಆಮೇಲೆ ಕೆಲ್ವಿನ್ ಸೈಕಲ್ ಅಂತ ಕೂಡ ಕರೀತಾರೆ. ಟೋಟಲಿ ಎಲ್ಲಾನು ಒಂದೇ. ಡಾರ್ಕ್ ರಿಯಾಕ್ಷನ್, C3 ಸೈಕಲ್, ಕೆಲ್ವಿನ್ ಸೈಕಲ್ ಎಲ್ಲಾನು ಒಂದೇ. ಅದನ್ನ ಮೆಲ್ವಿನ್ ಕೆಲ್ವಿನ್ ಅವರು ಡಿಸ್ಕವರ್ ಮಾಡಿದ್ರು. ಸೊ ಈ C3 ಸೈಕಲ್, ಡಾರ್ಕ್ ರಿಯಾಕ್ಷನ್ ಮತ್ತೆ ಕೆಲ್ವಿನ್ ಸೈಕಲ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಮತ್ತೆ ರೀಜನರೇಷನ್ ಅಂತ ಹೇಳಿ 3 ಸ್ಟೆಪ್ಸ್ ಅನ್ನ ನಾವು ನೋಡ್ತೀವಿ. ಕಾರ್ಬಾಕ್ಸಿಲೇಷನ್ ಬಂದು ಫಸ್ಟ್ CO2 ಅಕ್ಸೆಪ್ಟರ್ ಮಾಲಿಕ್ಯೂಲ್ ಬಂದ್ಬಿಟ್ಟು ರುಬಿಲೋಸ್ 1,5 ಬೈಫಾಸ್ಫೇಟ್ ಆಗಿರುತ್ತೆ. ಈ ರುಬಿಲೇಸ್ RUBP ಅಂದ್ರೇನು, ರುಬಿಲೋಸ್ ಬೈಫಾಸ್ಫೇಟ್ ಏನಿರುತ್ತೆ, ಇದು ಕಾರ್ಬಾಕ್ಸಿಲೇಷನ್ ಟೇಕ್ಸ್ ಪ್ಲೇಸ್ ಬೈ ದ ಎಂಜೈಮ್ ರುಬಿಲೇಟ್ ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್. The two molecules of 3PGA is formed. Okay, ಇನ್ನು reduction ಅಲ್ಲಿ ಏನಾಗುತ್ತೆ, these are the series of reactions that lead to the formation of glucose. For every CO2 molecule entering the Kelvin cycle, 3 molecules of ATP and 2 molecules of NADPH are required. The fixation of 6 mole of CO2 and 6 turns of the cycle are required for the formation of 1 molecule of glucose. ಇನ್ನು regeneration, the RUBP molecule is regenerated by using the 1 ATP molecule. Okay, so Kelvin cycle, ಆಮೇಲೆ ಡಾರ್ಕ್ ರಿಯಾಕ್ಷನ್ ಜೊತೆಗೆ C3 ಸೈಕಲ್, ಇದೆಲ್ಲಾನು ಏನು ಒಂದೇ. ಈಗ C4 ಪಾತ್ವೆ ಅಥವಾ ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೆ ಅಂತ ಕರೀತಾರೆ. ಓಕೆ, ಏನಿದು C4 ಸೈಕಲ್ ಅಂತ ಹೇಳಿದ್ರೆ, C4 ಪಾತ್ವೆ ಅಥವಾ ಹ್ಯಾಚ್ ಸ್ಲಾಕ್ ಪಾತ್ವೆ ಅಂದ್ರೆ ಏನು? ಫಸ್ಟ್ CO2 ಅಕ್ಸೆಪ್ಟರ್ ಬಂದು ಇಲ್ಲಿ 3CPEP ಆಫ್ ಮೆಸೋಫಿಲ್ ಸೆಲ್ಸ್ ಅಂದ್ರೆ ಪಾಸ್ಪೋ ಇನಾಲ್ ಪೈರುವೇಟ್ ಆಫ್ ಮೆಸೋಫಿಲ್ ಸೆಲ್ಸ್. ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಬಂದ್ಬಿಟ್ಟು C4 ಆಕ್ಸಲೋಅಸಿಟಿಕ್ ಆಸಿಡ್. C4 ಪ್ಲಾಂಟ್ಸ್ ಅಂದ್ರೆ ಮೈಸ್ ಮತ್ತೆ ಸೋರ್ಗಮ್ ಏನಿದೆ, ಇವು C4 ಪ್ಲಾಂಟ್ಸ್. ದೇ ಹ್ಯಾವ್ ಕ್ರಾನ್ಸ್ ಅನಾಟಮಿ ಇನ್ ಲೀವ್ಸ್ ಅಂದ್ರೆ ಕ್ಲೋರೋಪ್ಲಾಸ್ಟ್ ಆರ್ ಪ್ರೆಸೆಂಟ್ ಇನ್ ಬಂಡಲ್ ಶೀತ್ ಸೆಲ್ ಅಂಡ್ ಮೆಸೋಫಿಲ್ ಸೆಲ್ಸ್. ಇಲ್ಲಿ ಬಂಡಲ್ ಶೀತ್ ಸೆಲ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಹ್ಯಾವಿಂಗ್ ಎ ಲಾರ್ಜ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್, thick walls, ಆಮೇಲೆ impervious to gaseous exchange and no intercellular spaces. They can tolerate higher temperatures. Okay, such plant lack photorespiration and have greater productivity of biomass. ಇನ್ನು steps ಬಂದ್ಬಿಟ್ಟು the PEP combines with CO2 to form oxaloacetic acid in the presence of enzyme PEP carboxylase. The oxaloacetic acid converted into malic acid. The malic acid enters into the bundle sheath cells. Decarboxylation of malic acid result in the formation of 3C pyruvate and release of CO2. CO2 thus released enter into the Kelvin cycle. ಇನ್ನು ಪೈರುವೇಟ್ ಏನಿರುತ್ತೆ, that is transported back to mesophyll cell where it again converts into 3CPEP ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು C3 ಪ್ಲಾಂಟ್ಸ್ ಮತ್ತೆ C4 ಪ್ಲಾಂಟ್ಸ್ಗೆ ಇರುವಂತ ವ್ಯತ್ಯಾಸ. ಓಕೆ, ಇಲ್ಲಿ C3 ಪ್ಲಾಂಟ್ಸ್ ಅಲ್ಲಿ ನೋಡಿ CO2 ಫಿಕ್ಸೇಷನ್ ಏನಿರುತ್ತೆ ಅದು ಮೆಸೋಫಿಲ್ ಸೆಲ್ಸ್ ಅಲ್ಲಿ ಮಾತ್ರ ಆಗುತ್ತೆ. ಬಟ್ CO2 ಫಿಕ್ಸೇಷನ್ ಏನಿರುತ್ತೆ ದಟ್ ಟೇಕ್ಸ್ ಪ್ಲೇಸ್ ಮೆಸೋಫಿಲ್ ಮತ್ತೆ ಬಂಡಲ್ ಶೀತ್ ಅಲ್ಲಿ C4 ಪ್ಲಾಂಟ್ಸ್ ಅಲ್ಲಿ ಆಗುತ್ತೆ. ಇಲ್ಲಿ CO2 ಅಕ್ಸೆಪ್ಟರ್ ಬಂದು RUBP ಮಾತ್ರ ಆಗಿರುತ್ತೆ, ಬಟ್ PEP ಇನ್ ಮೆಸೋಫಿಲ್ ಅಂಡ್ RUBP ಇನ್ ಬಂಡಲ್ ಶೀತ್ ಸೆಲ್ಸ್. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು 3 ಕಾರ್ಬನ್ PGA ಆದ್ರೆ ಫಸ್ಟ್ ಪ್ರಾಡಕ್ಟ್ 4 ಕಾರ್ಬನ್ ಆಕ್ಸಲೋಅಸಿಟಿಕ್ ಆಸಿಡ್ ಆಗಿರುತ್ತೆ. ಓಕೆ, ಇನ್ನು ಫೋಟೋ ರೆಸ್ಪಿರೇಷನ್ ಅಥವಾ C2 ಸೈಕಲ್ ಅಂದ್ರೆ ಏನು? It is the process where enzyme Rubisco oxygenates RUBP with the release of carbon dioxide. It involves chloroplast, peroxisome, ಮತ್ತೆ ಮೈಟೊಕಾಂಡ್ರಿಯಾ ಇದೆಲ್ಲವನ್ನು ಒಳಗೊಂಡಿರುತ್ತೆ. ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಬಂದ್ಬಿಟ್ಟು 2 ಕಾರ್ಬನ್ ಕಾಂಪೌಂಡ್ ಫಾಸ್ಫೋಗ್ಲೈಕೋಲೇಟ್. ಇನ್ ದಿಸ್ ಪಾತ್ವೇ ATP ಅಥವಾ NADPH ಯಾವುದು ಫಾರ್ಮೇಶನ್ ಆಗೋದಿಲ್ಲ. ದೇರ್ಫೋರ್ ಫೋಟೋ ರೆಸ್ಪಿರೇಷನ್ ಇಸ್ ಅ ವೇಸ್ಟ್ಫುಲ್ ಪ್ರೋಸೆಸ್. ಹೈಡ್ರೋಜನ್ ಪೆರಾಕ್ಸೈಡ್ ಮಾತ್ರ ಇಲ್ಲಿ ಫಾರ್ಮೇಶನ್ ಆಗುತ್ತೆ ಅಥವಾ ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ಇದು ಪ್ರೊಡ್ಯೂಸ್ ಆಗುತ್ತೆ. ಇದು ಯಾಕೆ ಒಂದು ವೇಸ್ಟ್ಫುಲ್ ಪ್ರೋಸೆಸ್ ಅಂತ ಹೇಳಿದ್ರೆ ಫೋಟೋ ರೆಸ್ಪಿರೇಷನ್, ಯಾಕೆಂದ್ರೆ ಇಲ್ಲಿ ATP ಆಗ್ಲಿ NADPH ಆಗ್ಲಿ ಯಾವುದು ಕೂಡ ಫಾರ್ಮೇಶನ್ ಆಗೋದಿಲ್ಲ, ಅದಕ್ಕೋಸ್ಕರ. ಓಕೆ, ಇನ್ನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್ ಅಂತ ಹೇಳಿದ್ರೆ ಬ್ಲಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇಫ್ ಎ ಕೆಮಿಕಲ್ ಪ್ರೋಸೆಸ್ ಇಸ್ ಅಫೆಕ್ಟೆಡ್ ಬೈ ಮೋರ್ ದ್ಯಾನ್ ಒನ್ ಫ್ಯಾಕ್ಟರ್, ದೆನ್ ಇಟ್ಸ್ ರೇಟ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ದ ಫ್ಯಾಕ್ಟರ್ ವಿಚ್ ಇಸ್ ನಿಯರೆಸ್ಟ್ ಟು ಇಟ್ಸ್ ಮಿನಿಮಲ್ ವ್ಯಾಲ್ಯೂ. So it is the factor which directly affects the process if its quantity is changed. ಇನ್ನು ಲೈಟ್,
Under low and high intensity, the photosynthetic rate is low and high respectively. So photosynthetic rate is optimum in blue and red light. Okay. Carbon dioxide kuda photosynthesis na affect ಮಾಡುತ್ತೆ. That increase in the concentration up to 0.05% can cause an increase in CO2 fixation rates. So beyond these levels can become damaging over long periods. Oxygen rate of photosynthesis decreases when there is an increase of oxygen concentration. ನೋಡಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ರೇಟ್ ಆಫ್ ಫೋಟೋಸಿಂಥಸಿಸ್ ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಗೆ ಬಂದಾಗ ಆಪ್ಟಿಮಲ್ ಟೆಂಪರೇಚರ್ ಫಾರ್ ಫೋಟೋಸಿಂಥಸಿಸ್ ಇಸ್ 25 ಡಿಗ್ರಿ ಸೆಲ್ಸಿಯಸ್ ಟು 35 ಡಿಗ್ರಿ ಸೆಲ್ಸಿಯಸ್. Temperature. The C4 plants respond to higher temperature and show a higher rate of photosynthesis. ಆದರೆ C3 plants ಏನಿದೆ have much lower temperature optimum. Water could affect ಮಾಡುತ್ತೆ. Water stress causes the stomato to close, hence reducing the CO2 availability. Okay. So important questions related to this topic ನೋಡ್ತಾ ಹೋಗೋಣ. Why does photosynthesis considered as physiochemical process ಅಂತ ಕೇಳಿದ್ದಾರೆ. Photosynthesis considered as a physiochemical process as by this process light energy is used for the synthesis of organic compounds. Okay. Mention any two ways that suggest the importance of photosynthesis. It is the primary source of all food on earth, ಆಮೇಲೆ responsible for the release of oxygen into the atmosphere. Which scientist uses bell jar, candle and mice to prove that plants restore to the air whatever breathing animals and burning candles remove? That is Joseph Priestley. What observation was made by T.W. Engelmann during his experiment with prism and cladophora? The bacteria were used to detect the sites of O2 evolution and these accumulated mainly in the region of blue and red light of the split spectrum. Expand NADPH. Mention its role in photosynthesis. Nicotinamide adenine dinucleotide phosphate. It acts as reducing agent and reduces CO2. In which part of the chloroplast light reaction ಮತ್ತೆ dark reaction takes place ಅಂತ ಕೇಳಿದರೆ ಲೈಟ್ ರಿಯಾಕ್ಷನ್ ಬಂದು ಥ್ಯಾಲಕಾಯ್ಡಲ್ ಆಗುತ್ತೆ ಬಟ್ ಡಾರ್ಕ್ ರಿಯಾಕ್ಷನ್ ಬಂದು ಸ್ಟ್ರೋಮಾ ಆಫ್ ದಿ ಕ್ಲೋರೋಪ್ಲಾಸ್ಟ್ ಅಲ್ಲಿ ನಡೆಯುತ್ತೆ. ದಟ್ ಇಸ್ ಸ್ಟ್ರೋಮಾ ಅಂದ್ರೂ ಸಾಕು. ಓಕೆ. ಅದರ್ ದನ್ ಮೈಟೋಕಾಂಡ್ರಿಯಾ ವಿಚ್ ಆರ್ಗನಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಫೋಟೋ ರೆಸ್ಪಿರೇಷನ್? ಪೆರಾಕ್ಸಿಸೋಮ್ ಮತ್ತೆ ಕ್ಲೋರೋಪ್ಲಾಸ್ಟ್ ಏನಿರುತ್ತೆ ಅವೆರಡು ಕೂಡ ಫೋಟೋ ರೆಸ್ಪಿರೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. At high temperature, the rate of photosynthesis decreases. ಕಾರಣ ಏನು ಅಂದ್ರೆ ಯಾಕೆ ಅಂದ್ರೆ photosystem is enzymatic driven process ಅಲ್ವಾ. So that at high temperature results in the denaturation of enzymes and rate of photosynthesis decreases. So to reduce 6 molecules of CO2 into sugar, how many ATP and NADPH is required? ನೋಡಿ 6 molecules of CO2 into sugar ಬೇಕು ಅಂತ ಹೇಳಿದ್ರೆ that is 18 ATP ಬೇಕು ಮತ್ತೆ 12 NADPH ಬೇಕು. ಇನ್ನು the Rubisco enzyme may act differently in cell. ಯಾಕೆ? In the presence of oxygen, it acts as oxygenase, while in the presence of CO2, it acts as carboxylase. Okay, Rubisco enzyme in the presence of oxygen, ಇದು oxygenase ಆಗಿ ಕೆಲಸ ಮಾಡುತ್ತೆ. ಓಕೆ, ಅದೇ CO2 ಪ್ರೆಸೆನ್ಸ್ ಇದ್ರೆ ಆಕ್ಸಿಜನ್ ಇದ್ದಾಗ ಆಕ್ಸಿಜಿನೇಸ್ ಆಗಿ ಕೆಲಸ ಮಾಡುತ್ತೆ ರುಬಿಸ್ಕೋ ಎಂಜೈಮ್. ಅದೇ ಇನ್ ದ ಪ್ರೆಸೆನ್ಸ್ ಆಫ್ CO2 ಅದು ಕಾರ್ಬಾಕ್ಸಿಲೇಸ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಗಿವ್ ಎಕ್ಸಾಂಪಲ್ಸ್ ಆಫ್ ಆಕ್ಸೆಸರಿ ಪಿಗ್ಮೆಂಟ್ಸ್. ಆಲ್ಸೋ ಮೆನ್ಷನ್ ದೇರ್ ರೋಲ್ಸ್. ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಹೇಳಿದ್ರೆ ಕ್ಲೋರೋಫಿಲ್ ಬಿ, ಝಾಂಥೋಫಿಲ್, ಕೆರಾಟಿನಾಯ್ಡ್ಸ್ ಇವೆಲ್ಲ ಏನು ಲೈಟ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಟ್ರಾನ್ಸ್ಫರ್ ದ ಎನರ್ಜಿ ಟು ಕ್ಲೋರೋಫಿಲ್ ಎ. ದೇ ಆಲ್ಸೋ ಪ್ರೊಟೆಕ್ಟ್ ಕ್ಲೋರೋಫಿಲ್ ಎ ಫ್ರಮ್ ಫೋಟೋ ಆಕ್ಸಿಡೇಷನ್. ಇನ್ನು ಡಿಫ್ರೆನ್ಶಿಯೇಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂಡ್ ಆಕ್ಷನ್ ಸ್ಪೆಕ್ಟ್ರಮ್. ನೋಡಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಏನಿದೆ ಇಟ್ ಇಂಡಿಕೇಟ್ಸ್ ದ ವೇವ್ಲೆಂತ್ ಆಫ್ ಲೈಟ್ ಅಬ್ಸಾರ್ಬ್ಡ್ ಬೈ ಈಚ್ ಪಿಗ್ಮೆಂಟ್. ಇನ್ನು ಆಕ್ಷನ್ ಸ್ಪೆಕ್ಟ್ರಮ್ ಅಂದ್ರೆ ವೇವ್ಲೆಂತ್ಸ್ ದಟ್ ಆಕ್ಚುಲಿ ಡ್ರೈವ್ photosynthesis. Action ಅಂದ್ರೆ it is always in drive motion to drive the photosynthesis. ಇನ್ನು ಲೇಬಲ್ A, B, C in diagram. ನೋಡಿ ಇಲ್ಲಿ A ಏನಿದೆಯಲ್ಲ this is said to be electron acceptor and ಇಲ್ಲಿ B ಏನಿದೆಯಲ್ಲ ಇದು electron system. ಆಮೇಲೆ ಈ C ಏನಿದೆ this is photosystem 700. What are the absorption maxima of two photosystems in the chloroplast? What is LHC ಅಂತ ಕೇಳಿದ್ದಾರೆ. ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಆಫ್ ಟೂ ಸಿಸ್ಟಮ್ ಬಂದ್ಬಿಟ್ಟು ದಟ್ ಇಸ್ P700 ಮತ್ತೆ P680. The pigments are organized into two discrete photochemical light harvesting complexes. Okay, ಅಂದ್ರೆ pigments ಏನಿರುತ್ತೆ that are organized into two discrete photochemical light harvesting complexes within the
PS1 and PS2. So the light harvesting complex are made up of hundreds of pigment molecules bound to proteins. Not all photosynthetic reactions require light. ಅಂದ್ರೆ ಎಲ್ಲ ಫೋಟೋಸಿಂಥೆಟಿಕ್ ರಿಯಾಕ್ಷನ್ಸ್ಗೂ ಲೈಟ್ ಬೇಕೇ ಬೇಕು ಅನ್ನೋದೇನು ಇಲ್ಲ. ಓಕೆ, ಕಾರಣ ಏನು? ಡಾರ್ಕ್ ರಿಯಾಕ್ಷನ್ಸ್ ಆರ್ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್. ಥ್ರೂ ವೇರಿಯಸ್ ಪ್ರೊಸೆಸಸ್ ಕಾರ್ಬನ್ ಡೈಆಕ್ಸೈಡ್ is reduced to glucose which do not require light. However, the formation of sugar depends on the production of light reaction. Diagrammatically represents the steps of light reaction. So ಇದನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು. Explain photolysis of water. Photolysis of water ಅಂತ ಹೇಳಿದ್ರೆ splitting of water molecules in the presence of light into proton, electron and oxygen. ಓಕೆ, ಇಲ್ಲಿ ನ್ಯೂಟ್ರಾನ್ ಬದಲು ಆಕ್ಸಿಜನ್ ತಗೊಂಡ್ರೆ ಆಯ್ತು. ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತೆ ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ ಫೋಟೋಲೈಸಿಸ್ ಆಫ್ ವಾಟರ್ ಅಲ್ಲಿ. ಈ ಪ್ರೋಸೆಸ್ ಅಕ್ಕರ್ ವಿತ್ ದ ಹೆಲ್ಪ್ ಆಫ್ PS2 ಮತ್ತೆ ಮ್ಯಾಂಗನೀಸ್ ಮತ್ತೆ ಕ್ಲೋರಿನ್. ವಾಟರ್ ಸ್ಪ್ಲಿಟಿಂಗ್ ಕಾಂಪ್ಲೆಕ್ಸ್ ಏನಿರುತ್ತೆ, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ PS2 ವಿಚ್ ಇಟ್ ಸೆಲ್ಫ್ ಇಸ್ ಫಿಸಿಕಲಿ ಲೊಕೇಟೆಡ್ ಆನ್ ದ ಇನ್ನರ್ ಸೈಡ್ ಆಫ್ ದ ಮೆಂಬ್ರೇನ್ ಆಫ್ ದ ಥೈಲಾಕಾಯ್ಡ್. ಇನ್ನು ಐಡೆಂಟಿಫೈ ದ ಫೋಟೋ ಸಿಸ್ಟಮ್ ಇನ್ವಾಲ್ವ್ಡ್ ಇನ್ ದ ಫಾಲೋಯಿಂಗ್ಸ್. ಫೋಟೋಲೈಸಿಸ್ ಆಫ್ ವಾಟರ್ ಅಲ್ಲಿ PS2 ಮಾತ್ರ ಇನ್ವಾಲ್ವ್ ಆಗುತ್ತೆ. ಪ್ರೊಡಕ್ಷನ್ ಆಫ್ NADPH ಅಲ್ಲಿ PS1 ಅಂಡ್ PS2 ಎರಡು ಕೂಡ ಇನ್ವಾಲ್ವ್ ಆಗುತ್ತೆ. ವಾಟ್ ಆರ್ ದ ಟೂ ಮೇನ್ ಫಂಕ್ಷನ್ಸ್ ಆಫ್ ಪಿಗ್ಮೆಂಟ್ಸ್ ಅದರ್ ದನ್ ಕ್ಲೋರೋಫಿಲ್ ಇನ್ ಗ್ರೀನ್ ಲೀವ್ಸ್ ಅಂತ ಹೇಳಿದರೆ, ಅಬ್ಸಾರ್ಬ್ ಲೈಟ್ ಎನರ್ಜಿ ಅಂಡ್ ಟ್ರಾನ್ಸ್ಫರ್ ಇಟ್ ಟು chlorophyll for photosynthesis. ಆಮೇಲೆ protect the chlorophyll molecule from photooxidation. What is photophosphorylation? Give any two differences between cyclic and non-cyclic photophosphorylation. Formation of energy rate ATP during photosynthesis, it is known as photophosphorylation. Cyclic ಮತ್ತೆ non-cyclic, ಇಲ್ಲಿ reaction center P700 ಆಗಿರುತ್ತೆ. It involved in the synthesis of only ATP. ಬಟ್ ನಾನ್ ಸೈಕ್ಲಿಕ್ ಏನಿರುತ್ತೆ, ಇದು ರಿಯಾಕ್ಷನ್ ಸೆಂಟರ್ ಬೋತ್ P680 ಮತ್ತೆ P700 ಎರಡೂ ಆಗಿರುತ್ತೆ. ಇಟ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಬೋತ್ ATP ಅಂಡ್ NADPH ಅಷ್ಟೇ. So long answer type questions give brief account on mechanism of ATP formation during photosynthesis. ಅಂದ್ರೆ give a brief account on mechanism of ATP formation in photosynthesis. ನೋಡಿ, ವೆರಿ ಬ್ಯೂಟಿಫುಲ್ ಆಗಿದೆ ಇದು. ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಯಾವ ರೀತಿ ಈ ಒಂದು ATP ಫಾರ್ಮೇಶನ್ ಆಗುತ್ತೆ, ಶಕ್ತಿ ಬಿಡುಗಡೆ ಹೇಗಾಗುತ್ತೆ, ಇದನ್ನ ಮಿಚ್ಚೆಲ್ ಅನ್ನುವಂಥವ್ರು ವಿವರಿಸ್ತಾರೆ. ಅದನ್ನ ನಾವು ಕೆಮಿಆಸ್ಮಾಟಿಕ್ ಹೈಪೋಥೆಸಿಸ್ ಅಂತ ಕೂಡ ಕರಿತೀವಿ. ಅಂದ್ರೆ ATP ಯಾವ ತರ ಫಾರ್ಮೇಶನ್ ಆಗುತ್ತೆ ಫೋಟೋಸಿಂಥಸಿಸ್ ಅಲ್ಲಿ ಅನ್ನುವಂತ ಪ್ರೋಸೆಸ್ ಅನ್ನ ಕೆಮಿಆಸ್ಮಾಟಿಕ್ ಹೈಪೋಥೆಸಿಸ್ ಅಂತ ಕೂಡ ಕರೀತಾರೆ. ಇಲ್ಲಿ ಬೇಸಿಕ್ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ಪ್ರೋಸೆಸ್ ಅಂತ ಹೇಳಿದ್ರೆ ಪ್ರೋಟಾನ್ ಗ್ರೇಡಿಯಂಟ್, ATP ಸಿಂಥೇಸ್, ಆಮೇಲೆ ಪ್ರೋಟಾನ್ ಪಂಪ್, ಈ ಮೂರು ಬೇಕು. ಏನು? ಪ್ರೋಟಾನ್ ಗ್ರೇಡಿಯಂಟ್, ATP ಸಿಂಥೇಸ್ ಮತ್ತೆ ಪ್ರೋಟಾನ್ ಪಂಪ್. ಓಕೆ, ಪ್ರೋಟಾನ್ ಗ್ರೇಡಿಯಂಟ್, ಪ್ರೋಟಾನ್ ಪಂಪ್ ಮತ್ತೆ ATP ಸಿಂಥೇಸ್ ಬೇಕು. ಇಲ್ಲಿ ATP ಸಿಂಥೇಸ್ ಎನ್ಸೈಮ್ ಏನಿದೆ, ಇದು 2 ಸಬ್ ಯೂನಿಟ್ಸ್ ಅನ್ನ ಒಳಗೊಂಡಿರುತ್ತೆ. ಒಂದು FO, ಇನ್ನೊಂದು F1. ಈ ATP ಫಾರ್ಮೇಶನ್ ಡಿಪೆಂಡ್ ಆಗೋದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಶನ್ ಮೇಲೆ ಅಕ್ರಾಸ್ ದ ಮೆಂಬ್ರೇನ್ಸ್ ಆಫ್ ದ ಥೈಲಾಕಾಯ್ಡ್. ಇನ್ನು ಇಲ್ಲಿ ಡ್ಯೂರಿಂಗ್ ಲೈಟ್ ರಿಯಾಕ್ಷನ್ ಏನಾಗುತ್ತೆ, ಇನ್ ಥೈಲಾಕಾಯ್ಡ್ ಮಾಲಿಕ್ಯೂಲ್ ಫೋಟೋಲೈಸಿಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್. ಓಕೆ, ಯಾವಾಗ? ಲೈಟ್ ರಿಯಾಕ್ಷನ್ ಅಲ್ಲಿ. ಅವಾಗ ಏನಾಗುತ್ತೆ, ಅಲ್ಲಿ ಪ್ರೋಟಾನು, ಎಲೆಕ್ಟ್ರಾನು ಮತ್ತೆ ಆಕ್ಸಿಜನ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ. ಅಲ್ಲಿ H+ ಏನಿರುತ್ತೆ, ದಟ್ ಅಕ್ಯುಮುಲೇಟ್ಸ್ ವಿತ್ ಇನ್ ದ ಲುಮೆನ್ ಆಫ್ ದಿ ಥೈಲಾಕಾಯ್ಡ್. ಆಸ್ ಎ ರಿಸಲ್ಟ್ H+ is increased inside by thylakoid lumen. ಆಗ ಏನಾಗುತ್ತೆ, ಆಸ್ ದ ಎಲೆಕ್ಟ್ರಾನ್ ಮೂವ್ಸ್ ಥ್ರೂ ದ ಫೋಟೋ ಸಿಸ್ಟಮ್ಸ್ H+ is transported across the membrane. ಇನ್ನು NADP reductase enzyme ಏನಿರುತ್ತೆ, that removes H+ from the stroma during the reduction of NADPH and H+. ಇದು ಫೋಟಾನ್ ಗ್ರೇಡಿಯಂಟ್ ಅಕ್ರಾಸ್ ದ ಥೈಲಾಕಾಯ್ಡ್ ಮೆಂಬ್ರೇನ್ ಕ್ರಿಯೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಡಿಕ್ರೀಸ್ ಆಫ್ pH ಆಫ್ ದ ಲ್ಯುಮೆನ್. The ATPase provides channel that allows diffusion of H+ back to the stroma. This releases energy to activate ATPase enzyme that catalyzes the formation of ATP and provides energy for the process. Explain biosynthetic pathway of carbon dioxide fixation in chloroplast of green plants. ಇದನ್ನ ಮೆಲ್ವಿನ್ ಕೆಲ್ವಿನ್ ಅವರು ಹೇಳಿದ್ರು. ಅದನ್ನ C3 ಸೈಕಲ್ ಅಂತ ಕೂಡ ಕರೀತಾರೆ. ಇಟ್ ಅಕರ್ಸ್ ಇನ್ ದ ಸ್ಟ್ರೋಮಾ ಆಫ್ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಓಕೆ, ಪಾತ್ವೇ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಇನ್ ಕ್ಲೋರೋಪ್ಲಾಸ್ಟ್. ಮೊದಲನೇದಾಗಿ
ಕಾರ್ಬಾಕ್ಸಿಲೇಷನ್. ಫಸ್ಟ್ CO2 ಅಕ್ಸೆಪ್ಟರ್ ಮಾಲಿಕ್ಯೂಲ್ ಬಂದ್ಬಿಟ್ಟು ರಿಬ್ಯುಲೋಸ್ 1,5 ಬೈಫಾಸ್ಫೇಟ್. ಈ ಒಂದು ರಿಬ್ಯುಲೋಸ್ ಬೈಫಾಸ್ಫೇಟ್ ಏನಿದೆ, ಕಾರ್ಬಾಕ್ಸಿಲೇಷನ್ ಟೇಕ್ಸ್ ಪ್ಲೇಸ್ ಬೈ ದ ಎಂಜೈಮ್ ರಿಬ್ಯುಲೋಸ್ RUBP carboxylase ribisco carboxylase. Okay, the two molecules of 3-PGA is formed. So reduction ಅಲ್ಲಿ ಏನಾಗುತ್ತೆ, ಇಲ್ಲಿ 3 process ಅನ್ನ ನೆನ್ಪಿಟ್ಕೋಬೇಕು, ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಮತ್ತೆ ರೀಜನರೇಷನ್. ರಿಡಕ್ಷನ್ ಬಂದ್ಬಿಟ್ಟು these are the series of reactions that lead to the formation of glucose. For every CO2 molecule entering the Calvin cycles, 3 molecules of ATP and 2 molecules of NADPH are required. The fixation of 6 molecules of CO2 and 6 turns of the cycle are required for the formation of 1 molecule of glucose. Okay, Ribisco molecule is regenerated by using 1 ATP molecule. Describe the Hatch-Slack cycle in maize plant. ಇದನ್ನ C4 cycle ಅಂತ ಕೂಡ ಕರೀತಾರೆ. ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಆಗೋದು, that is 4 carbon oxaloacetic acid. Plant showing C4 cycle have special arrangement known as Cran's anatomy ಅಂತ ಹೇಳ್ತೀವಿ. ಇಲ್ಲಿ PEP ಏನಾಗುತ್ತೆ, that combines with CO2 to form oxaloacetic acid in the presence of enzyme PEP carboxylase. ಇಲ್ಲಿ ಆಕ್ಸಲೋಅಸೆಟಿಕ್ ಆಸಿಡ್ ಏನಿರುತ್ತೆ ಅದು ಮೇಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಮೇಲಿಕ್ ಆಸಿಡ್ ಬಂಡಲ್ ಶೀಟ್ ಸೆಲ್ ಗೆ ಎಂಟರ್ ಆದಾಗ ಡಿಕಾರ್ಬಾಕ್ಸಿಲೇಷನ್ ಆಫ್ ಮೇಲಿಕ್ ಆಸಿಡ್ ಏನಾಗುತ್ತೆ, 3 ಕಾರ್ಬನ್ ಪೈರುವೇಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಅಲ್ಲಿ CO2 ರಿಲೀಸ್ ಆಗುತ್ತೆ. ರಿಲೀಸ್ ಆದಂತ CO2 ಏನಿರುತ್ತೆ ಅದು ಕೆಲ್ವಿನ್ ಸೈಕಲ್ ಗೆ ಎಂಟರ್ ಆಗುತ್ತೆ. ಸೊ ದ ಪೈರುವೇಟ್ ಇಸ್ ಟ್ರಾನ್ಸ್ಪೋರ್ಟೆಡ್ ಬ್ಯಾಕ್ ಟು ಮೆಸೋಫಿಲ್ ಸೆಲ್ ವೇರ್ ಇಟ್ ಅಗೇನ್ ಕನ್ವರ್ಟ್ಸ್ ಟು 3 ಕಾರ್ಬನ್ PEP. who proposed law of limiting factor, explain it with a suitable graph ಅಂತ ಹೇಳಿದ್ದಾರೆ. Who proposed law of limiting factor? It was proposed by Blackman. Law of limiting factors comes into effect ಅಂತ ಹೇಳ್ತೀವಿ. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, if a chemical process is affected by more than one factor, then its rate will be determined by the factor which is nearer to its minimum value ಅಂತ ಹೇಳ್ತೀವಿ. It is the factor which directly affects the process if its quantity is changed. Okay. ಲಿಸ್ಟ್ ಔಟ್ ಎನಿ 4 ಡಿಫರೆನ್ಸಸ್ ಇನ್ ಅನಾಟಮಿ ಆಫ್ ಲೀಫ್ ಇನ್ C3 ಮತ್ತೆ C4 ಪ್ಲಾಂಟ್ಸ್. ಇದು ಆಲ್ರೆಡಿ ನಾವು ನೋಡಿದೀವಿ. ಫೈಂಡ್ ಔಟ್ ಪ್ರೋಸೆಸ್ ಆರ್ ಲೊಕೇಶನ್ ಮತ್ತೆ ಎನ್ಸೈಮ್ಸ್ ರಿಲೇಟೆಡ್ ವಿತ್ ದ ಫೋಟೋಸಿಂಥಸಿಸ್ ಅಂತ ಇದೆ. ವೇರ್ ಡಸ್ ಓಕೆ ಪ್ರೋಸೆಸ್, ಲೊಕೇಶನ್, ಎನ್ಸೈಮ್ಸ್ ರಿಲೇಟೆಡ್ ಟು ಫೋಟೋಸಿಂಥಸಿಸ್ ಅಂತ ಕೇಳಿದರೆ, ಎನ್ಸೈಮ್ ಇನ್ ATP ಪ್ರೊಡಕ್ಷನ್ ಯಾವುದು, ATPase enzyme ಯೂಸ್ ಆಗುತ್ತೆ. ಆಕ್ಸಿಜನ್ ಎವಲ್ಯೂಷನ್, that is thylakoid. Glucose formation in C4 cycle, that is bundle sheath cell. ಆಮೇಲೆ ಸಿಂಥಸಿಸ್ ಆಫ್ ಶುಗರ್ ಮಾಲಿಕ್ಯೂಲ್ಸ್ ಇನ್ C3 ಪ್ಲಾಂಟ್ಸ್ ಎಲ್ಲಾಗುತ್ತೆ ಅಂದ್ರೆ ಅದು ಸ್ಟ್ರೋಮಾ ಆಫ್ ಕ್ಲೋರೋಪ್ಲಾಸ್ಟ್ ಅಲ್ಲಿ ಆಗುತ್ತೆ. ವೇರ್ ಡಸ್ ಎನ್ಸೈಮ್ PEP is located and mention its role. PEPs ಏನಿದೆ, it is located in mesophyll cells of C4 plants. These enzymes catalyze the formation of oxaloacetic acid by combining CO2 and PEP. So this is all about photosynthesis in higher plants. Okay, ಇನ್ನು ಮುಂದಿನ ತರಗತಿಯಲ್ಲಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ.